ರೀತಿ ಭಯ ನನಗೆ ನೆನ್ನೆ ಆಗಿತ್ತು. ಹಾಗೆ ನನಗೆ ಇದ್ದಕ್ಕಿದ್ದಾಗೆ ಭಯ ಆಗೋದಕ್ಕೆ ಕಾರಣ ಇದೇ ಶಕ್ತಿ ಅನ್ಸುತ್ತೆ. ಬೆಡ್ತಾಗಿ ಬಂದಿದ್ದು ಗುಡ್ದಾಗಿ ಕರ್ಗೋಯ್ತು ಹೇಮ. ಏನು ಹೇಳ್ತಿದ್ದೀರಾ ಅತ್ತೆಮ್ಮ? ಮತ್ತಿನ್ನೇನು ಹೇಮ, ಅರ್ಜುನ್ ಬೇರೆ ಮದುವೆಗೆ ಒಪ್ಕೊಳ್ಳೋದಿಲ್ಲ, ಅಮೃತನ ಮರೆಯೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಅವನು ಬೇರೆ ಮದುವೆ ಆಗೋದಕ್ಕೆ ಒಪ್ಕೊಂಡಲ್ಲ, ಅದಕ್ಕೆ ಹೇಳಿದೆ. ಅವರು ಮಣಿನ ಮದುವೆ ಆಗಿ ಒಬ್ಬ ಸಾಮಾನ್ಯ ಮನುಷ್ಯನ ಥರ ಆದರೆ ನನಗಷ್ಟೇ ಸಾಕು. ಅಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನೋ ಒಳ್ಳೆ ಯಾರೋ ಅಪರಿಚಿತರನ್ನ ಕೇಳೋ ಥರ ಕೇಳ್ತಾ ಇದೆಯಲ್ಲ ನೀನು? ಅದೇನು ರಹಸ್ಯ ಇರೋ ರೀತಿ ಮಾತಾಡ್ತಿದ್ಯಲ್ಲ, ಅದೇನು ಅಂತ ಹೇಳೋ. ಅಪ್ಪ ಚಿಕ್ಕಪ್ಪ ಎಲ್ಲೋದ್ರು? ಮದುವೆ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ಅಲ್ಲ, ಮದುವೆ ಆದಮೇಲೆ ಒಂದು ಚೌಲ್ಟ್ರಿಲ್ ಮಾಡೋದು ಬೇಡವಾ? ಅದು ಯಾವುದೋ ರಿಸಾರ್ಟ್ನ ನೋಡಿಕೊಂಡು ಹಾಗೆ ಅದನ್ನು ಬುಕ್ ಮಾಡ್ಕೊಂಡು ಬರ್ತೀವಿ ಅಂತ ಹೋಗಿದ್ದಾರೆ. ಅಮ್ಮ, ನೀವೆಲ್ಲ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಕರ್ಣ, ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ. ಏನಾದರೂ ಹೇಳಬೇಕು ಅಂತಿದ್ರೆ ನೇರವಾಗಿ ಹೇಳು. ಏನೋ ಅರ್ಜುನ್ಗೆ ಈ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಂತೆ. ಏನು ಹೇಳ್ತಾ ಇದೆಯಾ ನೀನು? ಅರ್ಜುನ್ ಮಣಿನ ಮದುವೆ ಆಗೋದಕ್ಕೆ ತುದಿಗಾಲ ನಿಂತಿದ್ದಾನೆ ಅಂತ ನಮಗೆಲ್ಲ ಗೊತ್ತಿದೆ. ಅಜ್ಜಿ, ಕೆಲವು ಸಲ ಕಿವಿಲ್ ಕೇಳಿದ್ದು ಕಣ್ಣಲ್ಲಿ ನೋಡಿದ್ದು ಸುಳ್ಳಾಗುತ್ತೆ ಅನ್ನೋದು ಗೊತ್ತು ತಾನೆ. ಅವನು ಯಾವುದೋ ವಿಚಿತ್ರವಾದ ಒತ್ತಡಕ್ಕೆ ಒಳಗಾಗಿ ಈಗ ಮದುವೆಗೆ ಒಪ್ಕೊಂಡಿದ್ದಾನೆ. ನೀನು ಹೀಗೆ ಹೇಳಿದ್ರೆ ಹೇಗೋ ಅರ್ಥ ಆಗುತ್ತೆ ನಮಗೆ. ಬಿಡಿಸಿ ಹೇಳು ಕರ್ಣ. ಈಗ ಬರ್ತಾ ಅಮೃತ ಸಿಕ್ಕಿದ್ಲು, ಅವಳು ನೋಡಿ ತುಂಬ ಖುಷಿ ಆಯಿತು ಅಂತ ಅಂದ. ಆದರೆ ಆಮೇಲೆ ಏನಾಯ್ತೋ ನನಗೆ ಗೊತ್ತಿಲ್ಲ. ಅವ್ರಿಗೆ ತುಂಬ ಹರ್ಟ್ ಆಗೋಗಿ ಮಾತಾಡ್ಬಿಟ್ಟೆ. ಏನು ಮಾತಾಡಿದೆ, ಯಾಕೆ ಹಾಗೆ ಮಾತಾಡಿದೆ, ಏನು ಅಂತಲೇ ನನಗೆ ಗೊತ್ತಾಗಲಿಲ್ಲ ಅಂತ ಅಂದ. ಇದೆಲ್ಲ ನೋಡ್ತಾ ಇದ್ರೆ ನನಗೇನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ನಾವು ತಪ್ಪು ನಿರ್ಧಾರ ತಗೊಂಡ್ರೆ ಅರ್ಜುನ್ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿನೇ ಅನುಭವಿಸ್ಬೇಕಾಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನನ್ನು ಕೇಳೋದಾದರೆ ಈ ಮದುವೆನ ಇಲ್ಲಿಗೆ ನಿಲ್ಲಿಸೋದು ಒಳ್ಳೆಯದು ಅನ್ನಿಸ್ತಾ ಇದೆ. ಅಮ್ಮ, ನಾನು ಇಲ್ಲೇ ಇದ್ದರೆ ನನಗೆ ಉಳಿಗಾಲ ಇರೋದಿಲ್ಲ. ಬದುಕಿದ್ರೆ ಏನು ಬೇಕಾದರೂ ಮಾಡಬಹುದು, ಏನು ಬೇಕಾದರೂ ಪಡ್ಕೋಬಹುದು. ಅರೆ, ಇವಳು ಯಾಕೆ ಇಲ್ಲಿಗೆ ಬಂದು? ಏ, ನೀನು ಯಾಕೆ ಬಂದೆ ಇಲ್ಲಿಗೆ? ನೀನು ಪರಾವಲಂಬಿ, ಆದರೂ ಸರ್ವಶಕ್ತಿ ಅನ್ನೋ ಭ್ರಮೇಲಿದ್ಯಾ. ಸರ್ವಶಕ್ತಿ ನಾನಲ್ಲ ಅನ್ನೋ ಸತ್ಯ ನನಗೆ ಗೊತ್ತು. ಭ್ರಮೆಯಲ್ಲಿ ಬದುಕ್ತಾ ಇರೋದು ನೀನು. ನಿನ್ನ ಜೊತೆ ವಾದ ಮಾಡೋಷ್ಟು ತಾಳ್ಮೆ ನನಗಿಲ್ಲ. ತಾಳ್ಮೆ ಅಲ್ಲ, ಸಾತ್ವಿಕ ಶಕ್ತಿಯ ಮುಂದೆ ನಿಲ್ಲೋದಕ್ಕೆ ಆಗೋದಿಲ್ಲ ಅಂತ ಹೇಳು. ನೀನು ಏನು ಬೇಕಾದರೂ ಅಂದ್ಕೋ, ನಾನಂತೂ ಒಂದು ಕ್ಷಣನೂ ಇಲ್ಲಿ ನಿಲ್ಲೋದಿಲ್ಲ. ನಿಲ್ಲಲ್ಲ ಅಲ್ಲ, ನಿಲ್ಲೋ ಶಕ್ತಿ ಆಗಲಿ ಯೋಗ್ಯತೆ ಆಗಲಿ ನಿನಗಿಲ್ಲ. ಏ, ನಿಂತ್ಕೋ.
ಈ ಮನೆಯಲ್ಲಿ ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಚಿತ್ರ. ಅಲ್ಲ ಈಗ ಏನಾಯ್ತು ಅಂತ? ಅಲ್ಲ, ಅರ್ಜುನ್ ವಿಷಯನ ಅಮ್ಮ ಅಜ್ಜಿ ಹತ್ರ ಮಾತಾಡ್ತಾ ಇರುವಾಗ ಚಿಕ್ಕಪ್ಪ ಬಂದರು. ಅವ್ರು ಬಂದ ತಕ್ಷಣ ಅಮ್ಮ ನನಗೆ ಕಣ್ಸನ್ನೆ ಮಾಡಿ ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ಇದು ಯಾಕೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅತ್ತೆ, ಅಜ್ಜಿ, ಮಾವ, ಚಿಕ್ಕ ಮಾವ ಎಲ್ಲರೂ ಅವಶ್ಯಕತೆಗಿಂತ ಹೆಚ್ಚಾಗಿ ಭಯ ಪಡ್ತಾ ಇದ್ದಾರೆ. ಯಾಕೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಅಮ್ಮ, ನಿಮ್ಮ ವರ್ತನೆಗಳೇ ನನಗೆ ಅರ್ಥ ಆಗ್ತಾ ಇಲ್ಲ. ಚಿಕ್ಕಪ್ಪ ಬಂದ ತಕ್ಷಣ ಕಣ್ಸನ್ನೆ ಮಾಡಿ ನನ್ನ ಬಾಯಿ ಯಾಕೆ ಮುಚ್ಚಿಸ್ದೆ? ದುಷ್ಟರನ್ನ ಕಂಡ್ರೆ ದೂರ ಇರು ಅನ್ನೋದು ಹಳೆಗಾದೆ. ದುಷ್ಟರ ಮಧ್ಯೆ ಬದುಕ್ತಾ ಇರುವಾಗ ಹುಷಾರಾಗಿರು ಅನ್ನೋದು ಹೊಸ ಗಾದೆ. ಅಮ್ಮ, ಏನು ಹೇಳ್ತಾ ಇದೆಯಮ್ಮ ನೀನು? ನಿಮ್ಮಪ್ಪ ನಿಮ್ಮ ಚಿಕ್ಕಪ್ಪ ಸಾಮಾನ್ಯ ಮನುಷ್ಯರಲ್ಲ ಕಣೋ, ಮನುಷ್ಯ ರೂಪದಲ್ಲಿರೋ ರಾಕ್ಷಸರು. ನಾನು ಅಮೃತಂಗೆ ಸಹಾಯ ಮಾಡ್ತೀನಿ ಅಂತ ನನ್ನನ್ನೇ ಕೊಲ್ಲೋಕೆ ಹೊರಟಿದ್ರು ಗೊತ್ತಾ? ಅಷ್ಟೇ ಅಲ್ಲ, ನಮ್ಮ ಅಮೃತಾಗೆ ಅವರೇ ಬಲವಂತವಾಗಿ ಹಿಂಸೆ ಕೊಟ್ಟು ಮನೆಯಿಂದ ಆಚೆ ಹಾಕಿರೋದು. ಅಮೃತನ ಹಾಗೆ ಹೊರಗೆ ಹಾಕೋ ಕಾರಣ ಇರಬೇಕಲ್ವಾ? ಅವಳು ನಾಗಿಣಿ ಅನ್ನೋ ಅನುಮಾನದಿಂದ ಹೊರಗೆ ಹಾಕಿದ್ದು. ಆ ಅನುಮಾನ ಅಮೃತ ಬಂದಾಗಿಂದ ಇದೆ, ಅದೇನು ಹೊಸ್ತಲ್ವಲ್ಲ? ಅದೇನೋ ನಿಜ, ಆದರೆ ಅವಳ ಮೇಲೆ ಅದೇನು ಕೋಪ ಇದೆಯೋ ಏನೋ ಗೊತ್ತಿಲ್ಲ. ಅಮೃತ ಅಂದರೆ ನಿಮ್ಮ ಅಪ್ಪ ನಿಮ್ಮ ಚಿಕ್ಕಪ್ಪ ಇಬ್ಬರು ದೂರ್ವಾಸ ಮುನಿ ಜಮದಗ್ನಿ ಮುನಿ ಥರ ಆಡ್ತಾರೆ. ರುದ್ರ ಬಂದು ನಿಂತಾಗ ನೀನು ಅರ್ಜುನ್ ಮನೆ ಮದುವೆ ನಿಲ್ಲಿಸೋದ್ರ ಬಗ್ಗೆ ಮಾತಾಡ್ತಿದ್ದೆ. ಈ ವಿಷಯ ಏನಾದರೂ ಅಕಸ್ಮಾತ್ ಒಂದು ಕಿವಿಗೆ ಬಿದ್ದಿದ್ದರೆ ಇವತ್ತು ನಮ್ಮನೆ ರಣರಂಗ ಆಗ್ತಿತ್ತು ಗೊತ್ತಾ ನಿನಗೆ? ಅಲ್ಲ, ಅರ್ಜುನ್ಗೆ 2ನೇ ಮದುವೆ ಮಾಡೋದ್ರಿಂದ ಮಾವಂಗೂ ಚಿಕ್ಕ ಮಾವಂಗೂ ಇದರಿಂದ ಏನು ಲಾಭ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಅದು ಏನು ಲಾಭ ಇದೆಯೋ ಏನೋ ನನಗಂತೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಏನೋ ಲಾಭ ಇದೆ ಅನ್ನೋದಂತೂ ಖಂಡಿತವಾಗ್ಲೂ ಗೊತ್ತಿದೆ. ಅಮೃತ ಈ ಮನೆ ಕಡೆ ತಲೆ ಹಾಕೊಂಡು ಮಲಗೋ ಹಾಗೂ ಇಲ್ಲ, ಆ ರೀತಿ ಮಾಡಿಬಿಟ್ಟಿದ್ದಾರೆ. ಅಲ್ಲ, ಮೊದಲು ಅರ್ಜುನ್ಗೆ ಮದುವೆ ಮಾಡಿಸೋದಕ್ಕೆ ನಿಮಗೆ ಅಜ್ಜಿಗೆ ಹೆಚ್ಚು ಆಸಕ್ತಿ ಇತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಿಮಗಿಂತ ಹೆಚ್ಚು ಆಸಕ್ತಿ ಮಾವಂಗೆ ಚಿಕ್ಕ ಮಾವಂಗೆ ಇದೆ. ಅದು ಯಾಕೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಅನ್ಸೋದಲ್ಲ, ಅದೇ ಸತ್ಯ. ನೋಡು ಕರ್ಣ, ಅರ್ಜುನ್ ತಾನಾಗಿ ತಾನೇ ಏನಾದರೂ ತೀರ್ಮಾನ ತಗೊಂಡ್ರೆ ನಾವೇನಾದರೂ ಮಾಡಬಹುದು ಅಷ್ಟೆ. ಅದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಇಲ್ಲ, ಆ ಮನೇಲಿ ನಾನಿದ್ದಿದ್ದು ಒಂದು ಕ್ಷಣನೂ ನನ್ನ ಉಸಿರು ಗಟ್ತಾ ಇತ್ತು. ನಾನೇನಾದರೂ ಒಂದು ವೇಳೆ ಆ ಶಕ್ತಿ ಮೇಲೆ ನಾನು ಒಂಟಿಯಾಗಿ ಹೋರಾಟ ಮಾಡ್ತೀನಿ ಅಂದ್ಕೊಂಡ್ರೆ ಅದು ನನ್ನ ಮೂರ್ಖತನ. ಅದೇನು ವಿಚಿತ್ರ ಶಕ್ತಿ ಆ ಪೆಟ್ಟಿಗೆ ಒಳಗೆ. ಯಾವ ದೇವಿ ಆಯುಧನೋ ಏನೋ ನನಗೆ ಗೊತ್ತಾಗ್ತಾನೆ ಇಲ್ವಲ್ಲ. ನನ್ನೊಬ್ಳಿಂದ ಆ ಶಕ್ತಿನ ಕುಂದಿಸೋದಕ್ಕೆ ಆಗೋದಿಲ್ಲ. ಹಾಗೆ ಆ ನಾಗಿಣಿನ ಕೊಲ್ಲೋದಕ್ಕೂ ಆಗೋದಿಲ್ಲ. ನನಗೆ ಯಾರು ಸಹಾಯ ಮಾಡ್ತಾರೆ ಈ ಲೋಕದಲ್ಲಿ? ಕರ್ಣಪಾದರ ಮೊರೆ ಹೋಗ್ತೀನಿ, ಅದೊಂದೇ ಪರಿಹಾರ. ಕರ್ಣಪಾದ, ಕರ್ಣಪಾದ, ಕರ್ಣಪಾದ. ನಮ್ಮ
ಲೋಕವನ್ನು ತೊರೆದು ಶತಶತಮಾನಗಳೇ ಸಂಧಿವೆ. ಈಗ ಇದ್ದಕ್ಕಿದ್ದ ಹಾಗೆ ಈ ಕರ್ಣಪಾದನನ್ನು ನೆನೆಯಲು ಕಾರಣವೇನು? ಕರ್ಣಪಾದ, ನಾನು ಯಾವ ಉದ್ದೇಶಕ್ಕೆ ಈ ಭೂಲೋಕಕ್ಕೆ ಬಂದೋ ಅದು ನೆರವೇರುತ್ತೋ ಇಲ್ವೋ ಅನ್ನೋ ಆತಂಕ ಶುರುವಾಗಿದೆ. ನಾನು ಅಂದ್ಕೊಂಡ ಹಾಗೆ ನನ್ನ ಅರ್ಜುನ ಕರ್ಕೊಂಡು ನಮ್ಮ ಲೋಕನ ಸೇರ್ಬೇಕು ಅಂದ್ರೆ ನಾನು ಆ ನಾಗಿಣಿನ ಸಂಹಾರ ಮಾಡಬೇಕು. ಆದ್ರೆ ಅವಳ ಹಿಂದೆ ಯಾವುದೋ ಒಂದು ದೈವಿ ಶಕ್ತಿ ನಿಂತಿದೆ. ಅದರ ನಾಶಕ್ಕೆ ಈ ಲೋಕದಲ್ಲಿ ಯಾರಾದರೂ ನಿನಗೆ ಸಹಾಯಕ್ಕೆ ನಿಲ್ಲಬೇಕು. ಹೌದು ಕರ್ಣಪಾದ, ನಿನಗೆ ಸಹಾಯ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ನನ್ನನ್ನು ಹಿಂಬಾಲಿಸು ಊರ್ಮಿಳಾ. ಸರಿ. ಅಮೃತ, ಯಾರೋ ಅಪರಿಚಿತಳು ಹೇಳ್ದೆ ಕೇಳದೆ ಮನೆ ಒಳಗಡೆ ನುಗ್ಗದ್ಲಂತೆ. ನಿನ್ಗೇನಾದ್ರು ಪರಿಚಯನ ಅವಳು? ಇವಳು ಸ್ನೇಹಿತೆ ಆಗಿದ್ರೆ ಅವಳು ಇವಳ ಜೊತೆಲಿ ಮಾತಾಡಬೇಕಿತ್ತು. ಆದರೆ ಅಮೃತ ಮಾತಾಡ್ತಿದ್ರು ಸಹ ಅವಳು ಏನೂ ಮಾತಾಡದೆ ಹಾಗೆ ಹೊರಗೋದ್ಲು. ಅವಳೇ ನನ್ನ ಗಂಡ ಅರ್ಜುನ್ನ ಮದುವೆ ಆಗೋದಕ್ಕೆ ಅಂತ ನಿಂತಿರೋಳು. ನಿನ್ನ ಗಂಡನ ಮದುವೆ ಆಗಬೇಕು ಅಂತ ನಿಂತಿರೋಳು ನಿನ್ನ ನಿಲ್ಲಿಗೆ ಹುಡುಕೊಂಡು ಬಂದಿದ್ದಾಳೆ ಅಂದಮೇಲೆ ಇದರಿಂದ ಏನೋ ದೊಡ್ಡ ಸಂಚಿದೆ ಅಂತ ನನಗನ್ನಿಸ್ತಾ ಇದೆ. ಅದೇನೋ ಗೊತ್ತಿಲ್ಲ, ಆದರೆ ಅವಳು ಯಾಕೆ ನನ್ನ ನೋಡಿ ಹಾಗೆ ಎದ್ರುಕೊಂಡು ಹೋದ್ಲು ಅಂತ ನನಗಿನ್ನೂ ಅರ್ಥ ಆಗ್ತಿಲ್ಲ. ಆದರೆ ಮೊನ್ನೆ ನನ್ನ ಅರ್ಜುನ್ ಅವ್ರು ಸಿಕ್ಕಿ ನನ್ನ ಹತ್ರ ವಿಚಿತ್ರವಾಗಿ ಮಾತಾಡ್ಸಿದ್ರು ಅಂತ ಹೇಳಿದ್ನಲ್ಲ, ಆದರೆ ಹಿಂದೆ ಇವಳ ಕೈವಾಡ ಇದೆ ಅಂತ ನನಗನ್ನಿಸ್ತಾ ಇದೆ. ಅನ್ಸೋದಲ್ಲ, ಅವಳು ಕೈವಾಡ ಇರೋದಂತೂ ಸತ್ಯ. ಯಾಕಂದರೆ ಅವಳು ಹೇಳಿ ಕೇಳಿ ಮಾಯಾ ಮೋಹಿನಿ. ಯಾವಾಗ ಏನು ಬೇಕಾದರೂ ಮಾಡ್ಬೋದು, ಯಾರ ಮನ್ಸನ್ನು ಬೇಕಾದರೂ ಬದಲಾಯಿಸ್ಬೋದು. ಅವಳು ನನ್ನ ಎದುರಿಗೆ ಬಂದು ನಿಂತಾಗ ನನಗೆ ತಲೆ ಸುದ್ದು ಬಂತು. ಅವಳು ಸಾಮಾನ್ಯ ಹೆಣ್ಣಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅಂದರು, ಆಡಿದರು, ಅನುಮಾನ ಪಟ್ಟರು, ಪಡೆದೇ ಇದ್ದರು. ಅರಿವಿಗೆ ಬಾರದು, ಕಣ್ಣಿಗೆ ಕಾಣದು, ಕವಡೆಗೆ ಕಂಡೀತು. ನಾನು ಹೇಳಿದ ಅನ್ಯಲೋಕದ ಮಾಯಾವಿನಿ ಅವಳೇ. ಅವಳು ಅರ್ಜುನನ್ನ ಮದುವೆ ಆಗೋದಕ್ಕೆ ಅಡ್ಡಿ ಅಂತ ಇರೋಳು ನೀನೊಬ್ಬಳೆ. ನಿನಗೊಂದು ಗತಿ ಕಾಣಿಸ್ಬಿಟ್ರೆ ಅವಳ ಆಟನ ತಡೆಯೋರು, ಅವಳನ್ನ ಹಿಡಿಯೋರು ಯಾರೂ ಇರೋದಿಲ್ಲ. ಅದಕ್ಕೆ ಅವಳು ಇಲ್ಲಿಗೆ ಬಂದಿದ್ದು. ಅಲ್ಲ ಅಮ್ಮ, ನನ್ನನ್ನು ಕೊಲ್ಲೋದಕ್ಕೆ ಅಂತ ಬಂದವಳು ಯಾಕೆ ಹಾಗೆ ಎದ್ರುಕೊಂಡು ಹೊರಟೋದ್ಲು? ಮಣ್ಣಿಂದ ಆದ ಕಾಯ, ಮಣ್ಣಿಂದ ಆದ ಮನಸ್ಸು ಎರಡು ಮಂಕನ್ನ ಜಯಿಸಲು ಸಾಧ್ಯವಾ? ಅಂದುಕೊಂಡಿದ್ದೇ ಅಂತ್ಯವಲ್ಲ. ಅಕ್ಷಿಗೆ ಗೋಚರಿಸಿದ ಪಕ್ಷಿ ಇನ್ನೊಂದಿಹುದು. ಅವಳು ನಿನ್ನ ನೋಡಿ ಹೆದರ್ಕೊಂಡು ಓಡ್ ಹೋಗಿಲ್ಲ. ಅವಳಿಲ್ಲಿಂದ ಓಡ್ ಹೋಗಿರೋದಕ್ಕೆ ಕಾರಣನೇ ಬೇರೆ ಇದೆ. ಏನಮ್ಮ, ಏನದು? ನನ್ನ ಚಕ್ರೇಶ್ವರಿಯ ಚಕ್ರಾಯುಧ. ಅದರ ಪ್ರಭೆನ ಎದುರಿಸಕ್ಕಾಗದೆ ಅವಳ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ. ಅದಕ್ಕೆ ನಿಂತಲ್ಲಿ ನಿಲ್ಲದೆ ಅವಳು ಈ ಮನೆಯಿಂದ ಓಡೋಗಿದ್ದಾಳೆ. ನಂಬಿದವರನ್ನ ಕಾಯೋದು ಚಕ್ರೇಶ್ವರಿಯ ಕರ್ತವ್ಯ. ಹಾಗೆ ಆಶ್ರಯದಾತರನ್ನ ಪೊರೆಯೋದು ಚಕ್ರಾಯುಧದ ಧ್ಯೇಯ. ಅಮೃತ, ನೀನೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನಗೆ ಬಂದ ಕಂಟಕ ಕಷ್ಟ ಎಲ್ಲ ನಿವಾರಣೆ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವಳು ಹೋಗಿದ್ದಾಳಲ್ವಾ? ಸುಳ್ಳು. ಅಸತ್ಯಗಳ ಆಗರ, ಅಸಂತೋಷಗಳ ಸಾಗರ, ದುಃಖ ದುಮ್ಮಾನಗಳ ಚಪ್ಪರ
ದುರ್ಗತಿ ದುರ್ಧರ್ಮಗಳ ಗೋಚರ. ಅಮೃತ, ನಿನ್ನ ಕಷ್ಟಗಳು ದೂರಾಗಿಲ್ಲ. ಇದಕ್ಕಿಂತ ಘೋರವಾದ ಸ್ಥಿತಿ ನಿನಗೆ ಬಂದೊದಗುತ್ತೆ. ಅಮ್ಮ, ಈಗಾಗಲೇ ಬಂದಿರೋ ಕಷ್ಟಗಳನ್ನು ಸಹಿಸ್ಕೊಳಕ್ಕಾಗದೆ ಕುಸ್ತಾ ಹೋಗಿದ್ದೀನಿ. ನೀವು ಮತ್ತೆ ಮತ್ತೆ ಘೋರ ಸ್ಥಿತಿ ಅಂತ ಹೇಳ್ತಾ ಇದ್ದೀರಲ್ಲ. ಆಗಿರೋದಕ್ಕೆ, ಆಗ್ತಾ ಇರೋದಕ್ಕೆ ನಾನೇ ಕಾರಣ ಅನ್ನೋ ರೀತಿ ಮಾತಾಡ್ತಾ ಇದೆಯಲ್ಲ ಅಮೃತ. ನನ್ನ ಕವಡೆ ಶಾಸ್ತ್ರ ಏನ್ ಹೇಳ್ತಾ ಇದೆಯೋ ಅದನ್ನೇ ಹೇಳ್ತಾ ಇದ್ದೀನಿ. ಇನ್ನು 2 ದಿನ ನೀನು ತುಂಬಾ ಹುಷಾರಾಗಿರ್ಬೇಕು. ಅಮ್ಮ, ನನ್ನನ್ನು ಕಾಪಾಡೋದಕ್ಕೆ ಆ ಚಕ್ರೇಶ್ವರಿ ಇದ್ದಾಳಲ್ಲ. ಗ್ರಹಚಾರ ಕೆಟ್ಟಾಗ ಗಂಡಾಂತರ ಬರುವುದು ಸಹಜ ಅಲ್ಲವಾ ಅಮೃತ? ಚಕ್ರೇಶ್ವರಿಯ ಚಕ್ರಾಯುಧ ಇದ್ದರೂ ನಿನಗೇನೋ ಅಪಾಯ ಆಗುತ್ತೆ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಊರ್ಮಿಳೆ, ನೀನು ಹೆಣ್ಣಾದ್ರೂ ನಿನ್ನ ಹಠ ಮತ್ತೆ ನಿನ್ನ ಛಲವನ್ನು ಮೆಚ್ಚಲೇಬೇಕು. ನಾನು ಯಾವತ್ತ ಅರ್ಜುನ್ನಿಂದ ಈ ಭೂಲೋಕದಲ್ಲಿ ಶಿಲಾಬಾಲಿಕೆಯಾಗಿ ನಿಂತು ನೋವು ಸಂಕಟ ಅನುಭವಿಸಿದ್ನೋ ಅವತ್ತೇ ಸಂಕಲ್ಪ ಮಾಡಿಬಿಟ್ಟೆ ಕರ್ಣಪಾದ, ಆ ಅರ್ಜುನ್ ನನ್ನವನು ಅಂತ. ಅವನನ್ನು ಪಡೆಯೋದಕ್ಕೆ ಅಡ್ಡವಾಗಿ ನಿಂತಿರೋದು ಆ ನಾಗಿಣಿ, ಆ ಆಯುಧ. ನಮ್ಮ ಲೋಕದ ಕಟ್ಟಳೆಯಂತೆ ಕಷ್ಟದಲ್ಲಿರುವ ನಿನಗೆ ಸಹಾಯ ಮಾಡಬೇಕಾಗಿರುವುದು ನನ್ನ ಕರ್ತವ್ಯ. ಯಾಕೆ ನಿಂತ್ಬಿಟ್ರಿ ಕರ್ಣಪಾದ? ಇಲ್ಲಿಂದ ಕೆಲವು ಗಾವುದ ನೀನು ಕಾಡಿನಲ್ಲಿ ಹೋದ್ರೆ ಅಲ್ಲೊಬ್ಬ ಭೈರವ ಎನ್ನುವ ತಾಂತ್ರಿಕ ಸಿಗುತ್ತಾನೆ. ಅವನು ನಿನಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡುತ್ತಾನೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಕರ್ಣಪಾದ. ನೀನು ಗೆದ್ದು ಆ ಅರ್ಜುನನ್ನು ನಮ್ಮ ಲೋಕಕ್ಕೆ ಕರೆತರುವುದು ನಮ್ಮ ಲೋಕದ ಪ್ರತಿಷ್ಠೆಯ ಪ್ರಶ್ನೆ. ನೀನು ವಿಜಯಶಾಲಿಯಾಗಿ. ನಿಮ್ಮ ಆಸೆ ಸುಳ್ಳಾಗೋದಿಲ್ಲ ಕರ್ಣಪಾದ. ನೀವಿನ್ ಹೋಗಿ ಬನ್ನಿ. ಸಂಹಾರ ಮಾಡೋದಕ್ಕೆ ಸಹಾಯ ಮಾಡೋದು ಈ ಬಾಬಾನ. ನೋಡೋದಕ್ಕೆ ಅಪಾರ ಶಕ್ತಿ ಸಾಧನೆ ಮಾಡಿರೋ ಥರ ಕಾಣಿಸ್ತಾ ಇದ್ದಾನೆ. ಇವನ್ನ ನೋಡ್ತಾ ಇದ್ರೆ ಆ ನಾಗಿಣಿನ ಸಂಹಾರ ಮಾಡೇ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ.